ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗೆ ಬಂದ್ಲ. ನಾಮಿನೇಟ್ ಆಗಿದ್ದ ಮಲ್ಲಮ್ಮ ಎಲಿಮಿನೇಟ್ ಆದ್ಲ. ವೈಯಕ್ತಿಕ ಕಾರಣದಿಂದ ಮಲ್ಲಮ್ಮ ಆಚೆ ಬಂದಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬನ್ನಿ, ಮಲ್ಲಮ್ಮ ನಿಜಕ್ಕೂ ಹೊರಗೆ ಬಂದಿದ್ದಾರಾ? ಏನೇನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಈ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರೆಡಿಕ್ಷನ್ ನಡೀತಾ ಇತ್ತು. ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಅಂತ ಹೇಳಿ. ಆ ಲಿಸ್ಟ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತ ಮಲ್ಲಮ್ಮ ಇರಲೇ ಇಲ್ಲ. ಯಾರು ಊಹಿಸದಂತೆ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರು ಆಯ್ಕೆಯಾಗಿ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ರು. ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು, ಇವ್ರು ಹೇಗೆ ಆಟ ಆಡ್ಬೋದು? ಯಾಕಂತಂದ್ರೆ ಇವರು ಹಳ್ಳಿಯವರು, ಅದರಲ್ಲೂ ಇವರು ಅನಕ್ಷರಸ್ಥರು. ಅದರ ಜೊತೆಗೆ ಇವತ್ತಿನ ಮಾಡರ್ನ್ ಲೈಫ್ ಬಗ್ಗೆ ಇವ್ರಿಗೆ ಕೊಂಚವೂ ಕೂಡ ಅರಿವಿಲ್ಲ. ಹೇಗಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಮತ್ತೆ ಬಿಗ್ ಬಾಸ್ ಕೊಡುವಂತ ಟಾಸ್ಕ್ಗಳು, ಅವರ ಮಾತು ಎಲ್ಲವೂ ಕೂಡ ಮಲ್ಲಮ್ಮನಿಗೆ ಅರ್ಥ ಆಗುತ್ತಾ? ಹೀಗೆ ಸಾಲು ಸಾಲು ಪ್ರಶ್ನೆಗಳು, ಸಾಲು ಸಾಲು ಕುತೂಹಲಗಳು ಮಲ್ಲಮ್ಮನ ಮೇಲೆ ಇತ್ತು ನೋಡುವಂತ ವೀಕ್ಷಕರಿಗೆ. ಆದ್ರೆ ಮಲ್ಲಮ್ಮ ಅವರು ಯಾರೆಲ್ಲ ಅನುಮಾನದಿಂದ ಮಲ್ಲಮ್ಮನನ್ನ ನೋಡ್ತಾ ಇದ್ರಲ್ಲ, ಅವರ ಯೋಚನೆಗಳನ್ನೆಲ್ಲವನ್ನು ಕೂಡ ತಲೆ ಕೆಳಗಾಗುವಂತೆ ಮಾಡಿದ್ರು. ಬಿಗ್ ಬಾಸ್ ಮಾತನಾಡುವಂತ ಮಾತುಗಳು ಆರಂಭದಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ, ನಿಜ. ಆದ್ರೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಹೇಳುವಂತ ಮಾತುಗಳೆಲ್ಲ ಆ ಮಲ್ಲಮ್ಮನಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಹಾಗೆ ಮಲ್ಲಮ್ಮನ ಮ್ಯಾನರಿಸಮ್, ಆ ಬಿಹೇವಿಯರ್, ಮಲ್ಲಮ್ಮನಿಗೆ ಏನ್ ಹೇಳಿದ್ರೆ ಅರ್ಥ ಆಗುತ್ತೆ, ಇದೆಲ್ಲವೂ ಕೂಡ ಬಿಗ್ ಬಾಸ್ಗೂ ಕೂಡ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಆದ್ರೆ ಕೆಲವರ ಗಿಮಿಕ್ನಿಂದಾಗಿ ಮಲ್ಲಮ್ಮನನ್ನ ಒಂಥರ ಹೆಂಗಂತಂದ್ರೆ ಸಿಂಪತಿ ಕಾರ್ಡ್ ತರ ಅವರು ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು. ಇವರು ಅಮ್ಮ ಅಮ್ಮ, ಇವ್ರಿಗೇನು ಕೆಲಸ ಹೇಳಕ್ ಹೋಗ್ಬೇಡಿ, ಇವರು ಹಾಗೆ, ಇವ್ರು ಹೀಗೆ, ಇವ್ರು ಹೀಗೆ ಇರಬೇಕು. ಮತ್ತೆ ಮಲ್ಲಮ್ಮ ಅವರು ಏನಾದ್ರೂ ಒಂದು ಕೌಂಟರ್ ಕೊಟ್ರೆ ಅದಕ್ಕೆ ಸರಿಯಾಗಿ ಅವರು ರಿಪ್ಲೈ ಕೂಡ ಮಾಡ್ತಿರ್ಲಿಲ್ಲ. ಅವರು ದೊಡ್ಡವರು, ಅವ್ರಿಗೇನು ಹೇಳೋದು ಬೇಡ ಅನ್ನೋ ರೀತಿಯಾಗಿ. ಒಂದು ರೀತಿ ಹೇಳಬೇಕು ಅಂತಂದ್ರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಅವರನ್ನ ಕಂಟೆಸ್ಟೆಂಟ್ ರೀತಿಯಾಗಿ ನೋಡ್ತಾ ಇರಲಿಲ್ಲ. ಅಮ್ಮ 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 ಅನ್ನೋ ಒಂದು ಇದರಲ್ಲೇ ಇಟ್ಬಿಟ್ರು. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಮಲ್ಲಮ್ಮ ಅವರು ಆಸ್ ಅ ಕಂಟೆಸ್ಟೆಂಟ್ ಆಗಿ ಅವರು ಒಳಗಡೆ ಕಾಲಿಟ್ಟಿದ್ದಾರೆ. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಮರೆತರು, ಆದ್ರೆ ಮಲ್ಲಮ್ಮ ಅವರು ಮರಿಲಿಲ್ಲ. ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಏನೇ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟರು ಸಹಿತ ಮಲ್ಲಮ್ಮ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ ಬಂದ್ರು. ನೋಡಿ, ಅವರು ಯಾವ ರೀತಿಯಾಗಿ ತಮ್ಮನ್ನ ತಾವು ಬದಲಾಯಿಸಿಕೊಂಡ್ರು ಈ ಬಿಗ್ ಬಾಸ್ ಮನೆಯಲ್ಲಿ ಅಂತಂತಂದ್ರೆ, ನೋಡಿ, ಆಟ ಅಂತ ಬಂದಾಗ, ಟಾಸ್ಕ್ ಅಂತ ಆಡ್ಬೇಕಾದಾಗ, ನಾನು ಹಿರಿಯವಳು, ನನಗಾಗೋದಿಲ್ಲ, ನನ್ನ ಮೈಯಲ್ಲಿ ಅಷ್ಟು ಶಕ್ತಿ ಇಲ್ಲ, ನಾನು ಈ ಆಟದಿಂದ ಹೊರಗಿರ್ತೀನಿ ಅನ್ನೋ ಮಾತನ್ನ ಆಡ್ತಾ ಇರಲಿಲ್ಲ ಮಲ್ಲಮ್ಮ ಅವರು. ಎಲ್ಲದಕ್ಕೂ ಕೂಡ ಸೈ, ನಾನು ಆಟ ಆಡ್ತೀನಿ ಅಂತ ಹೇಳಿ ಅವರು ಆ ಟಾಸ್ಕ್ಗೆ ಯಾವ ರೀತಿಯಾಗಿ ಬಟ್ಟೆಯನ್ನು ಹಾಕೋಬೇಕು ಆ ರೀತಿಯಾಗಿಯೇ ಅವರು ಬಟ್ಟೆಗಳನ್ನ ತೊಟ್ಕೊಂಡು ಆ ಆಟಕ್ಕೆ ಅವರು ನಿಲ್ತಾ ಇದ್ದದನ್ನ ನೀವು ನೋಡ್ತಾ ಇದ್ರಿ. ಅದರ ಜೊತೆಗೆ ಏನೇ ಒಂದು ಕ್ಯಾರೆಕ್ಟರ್ನ ಕೊಟ್ಟರು ಕೂಡ ನೋಡಿ ಒಂಟಿ ಜಂಟಿ ಅಂತ ಕೊಟ್ರು, ಅರಸ ಅರಸಿ ಅಂತ ಮಾಡಿದ್ರಲ್ಲ, ಆಗ ಅರಸಿ ಆ ಕ್ಯಾರೆಕ್ಟರ್ನಲ್ಲಿದ್ದಂತಹ ಮಲ್ಲಮ್ಮ ಅವರು ಆ ಸೇವಕಿಯರಿಂದ ಏನೇನೆಲ್ಲ ಕೆಲಸವನ್ನ ಮಾಡಿಸ್ಕೊಳ್ಬೇಕಾಗಿತ್ತು, ಅವರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕಾಗಿತ್ತು ಹಾಗೆ ಮಾಡ್ತಾ ಬಂದ್ರು. ಆಟವನ್ನ ಆಟದ ರೀತಿಯಾಗಿ ಆಡ್ತಾ ಬಂದ್ರು. ಅವ್ರಿಗೂ ಕೂಡ ಒಂದಿನ ಫೈನಲಿಸ್ಟ್ ಆಗುವ ಚಾನ್ಸ್ ಕೂಡ ಬಂದು ಸಿಗುತ್ತೆ. ಎಷ್ಟಾಗುತ್ತೋ ಅಷ್ಟು ತಮಗೆ ಸಾಧ್ಯ ಆದಷ್ಟು ಅವರು ಫೈಟ್ ಕೂಡ ಕೊಡ್ತಾರೆ. ನೀವು ಗಮನಿಸಿರ್ಬೋದು, ಆ ಒಂದು ಆಟ ಧನುಷ್ ಮತ್ತೆ ಮಲ್ಲಮ್ಮ ಅವರು ಬರೀ ಒಂದೇ ಒಂದು ಅಂಚು ಮಾತ್ರ ಅವತ್ತು ಧನುಷ್ ಅವರು ಬೇಗ ಇಟ್ಟಿರೋ ಕಾರಣಕ್ಕಾಗಿ ಆ ಆಟದಲ್ಲಿ ವಿನ್ ಆಗ್ಬೇಕಾಗತ್ತೆ. ಕೊನೆದಾಗಿ ಆ ಆಟವೂ ಕೂಡ ರದ್ದಾಯ್ತು. ಅಂತಂದ್ರೆ ಈ ಉಸ್ತುವಾರಿಗಳು ಮಾಡಿರುವಂತ ತಪ್ಪಿನಿಂದಾಗಿ. ಬಟ್ ಏನಂತಂದ್ರೆ ಆ ಆಟವನ್ನ ಸರಿಯಾಗಿ ಆಟ ಆಡಿದ್ದೇ ಆಗಿದ್ರೆ, ಉಸ್ತುವಾರಿಗಳು ಸರಿಯಾಗಿ ಗಮನಿಸ್ಕೊಂಡು ಆಟ ಆಡಿಸಿದ್ರೆ ಅವತ್ತು ಮಲ್ಲಮ್ಮ ಅವರು ವಿನ್ನರ್ ಆಗುವ ಸಾಧ್ಯತೆ ಹೆಚ್ಚಾಗಿತ್ತು. ವಯಸ್ಸಿನ ಲೆಕ್ಕಾಚಾರವನ್ನು ಕೂಡ ಮೀರಿ ನನ್ನಲ್ಲಿ ಶಕ್ತಿ ಇದೆ, ಆತ್ಮಸ್ಥೈರ್ಯ ಇದೆ, ಆಟ ಆಡೇ ಆಡ್ತೀನಿ ಅಂತ ಹೇಳಿ ಗಟ್ಟಿಗಿಟ್ಟಿಯಾಗಿ ನಿಂತಿರುವಂತಹ ಮಲ್ಲಮ್ಮ ಅವರು ಇದಕ್ಕಿದ್ದ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಅನ್ನೋದಕ್ಕೆ ಒಂದಷ್ಟು ಜನ ಕನ್ಫ್ಯೂಷನ್ ಆಗಿದ್ದಾರೆ. ಯಾಕೆ ಬಿಗ್ ಬಾಸ್ ಮನೆ ಏನಾದ್ರೂ ಮಲ್ಲಮ್ಮನಿಗೆ ಬೇಸರ ತಂತ, ಅಥವಾ ಮಲ್ಲಮ್ಮನಿಂದ ಏನೋ TRP ಬರ್ತಾ ಇಲ್ಲ ಅಂತ ಹೇಳಿ ಮಲ್ಲಮ್ಮನನ್ನ ಬಿಗ್ ಬಾಸ್ ಹೊರಗಡೆ ಹಾಕ್ತಾ, ಹೀಗೆ ಒಂದಷ್ಟು ಗೊಂದಲ ಈಗ ಸೃಷ್ಟಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ವಿಚಾರ ಏನು ಅಂತಂದ್ರೆ, ನಿಜಕ್ಕೂ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರಾ ಅಂತ ಹೇಳಿ. ಅವ್ರು ಯಾಕೆ ಹೊರಗಡೆ ಹೋಗಿರ್ಬೋದು, ಅಥವಾ ಬಿಗ್ ಬಾಸ್ ಮನೆ ಒಳಗಡೆನೆ ಇರಬಹುದಾ, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ಸೀಸನ್ ಆರಂಭದಲ್ಲಿ ಮಲ್ಲಮ್ಮ ಅವರನ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಒಂದು ಸಿಂಪತಿ ಅನ್ನೋದು ಮೂಡ್ತಾ ಇತ್ತು. ಯಾಕಂತಂದ್ರೆ ಇವ್ರು ಹೇಗೆ ಆಟ ಆಡ್ತಾರೆ ಏನೋ, ಇವ್ರು ಯಾವ ರೀತಿಯಾಗಿ ಇವ್ರ ಜೊತೆ ಹೊಂದ್ಕೊಳ್ತಾರೆ ಏನೋ, ಈ ರೀತಿಯಾಗಿ. ಮತ್ತೆ
ಅವರಿಗೆ ಓಟ್ಗಳು ಬೀಳ್ತಾ ಇದ್ದಿದ್ದ ಲೆಕ್ಕಾಚಾರವೂ ಕೂಡ ಭರಪೂರ ಆಗಿತ್ತು. ತುಂಬ ಜನ ಅವ್ರಿಗೆ ಓಟ್ ಮಾಡಿ ಅವರನ್ನ ಸೇವ್ ಮಾಡ್ತಾ ಇದ್ರು. ಇನ್ನೊಂದು ಕಡೆಗೆ ಅವರ ಮಾತುಗಳು ಕೂಡ ತುಂಬ ಚಂದ. ನೀವು ನೋಡಿರೋ ಹಾಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮಾತಿನ ಮೂಲಕವೇ ವೈರಲ್ ಆಗಿ ಬಿಗ್ ಬಾಸ್ ಮನೆಗೆ ಅವರು ಸೆಲೆಕ್ಟ್ ಆಗಲಿಕ್ಕೆ ಅದೊಂದು ಕಾರಣ. ಆದರೆ ಏನಾಯಿತು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಈ ಕಂಟೆಸ್ಟೆಂಟ್ಗಳೆಲ್ಲ ಏನು ಮಾಡಿದ್ರು ಅಂತಂದರೆ ಎಲ್ರಿಗೂ ಅವ್ರವ್ರ ಪರಿಚಯ ಇರಲಿಲ್ಲ ನೋಡಿ. ಸೊ ಹೀಗಾಗಿ ಮಲ್ಲಮ್ಮನನ್ನು ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಮಲ್ಲಮ್ಮನ ಜೊತೆಗೆ ಹೆಚ್ಚಾಗಿ ಮಾತನಾಡೋದು, ಮಲ್ಲಮ್ಮನಿಗೆ ಹೆಚ್ಚು ಸಿಂಪತಿಯನ್ನು ತೋರೋದು. ಮಲ್ಲಮ್ಮನಿಗೆ ಸಿಂಪತಿ ತೋರ್ಬಿಟ್ರೆ ನೋಡುವಂಥ ವೀಕ್ಷಕರು ನಮಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದೆ ದಿನಗಳು ಉರುಳ್ತಾ ಹೋದಂತೆ ಮಲ್ಲಮ್ಮನನ್ನು ಕಡೆಗಣಿಸ್ಲಿಕ್ಕೆ ಶುರು ಮಾಡ್ತಾರೆ. ತಾವೇ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕೂಡ ನಾವೇ ಟಾಸ್ಕ್ ಆಡಬೇಕು, ನಾವೇ ಮಾತಾಡಬೇಕು. ಅದ್ರ ಜೊತೆಗೆ ಇತ್ತೀಚೆಗೆ ನಿಮಗೆ ಗೊತ್ತು, ಈ ಜಾನ್ವಿ, ಅಶ್ವಿನಿ ಮತ್ತು ಗಿಲ್ಲಿ, ರಕ್ಷಿತಾ ಇವ್ರದೇ ಮಾತುಗಳು ಹೆಚ್ಚಾದವು ಬಿಗ್ ಬಾಸ್ ಮನೆಯಲ್ಲಿ. ಎಲ್ಲೋ ಒಂದು ಕಡೆ ಮಲ್ಲಮ್ಮ ಅವರು ಕಾರ್ನರ್ ಆಗಲಿಕ್ಕೆ ಶುರುವಾದರು. ಆದರೆ ಮಲ್ಲಮ್ಮ ಅವರು ಕೂಡ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತನಾಡಬೇಕಾಗಿತ್ತು, ಯಾವುದು ಸರಿ ಯಾವುದು ತಪ್ಪು ಅಂತ. ಯಾಕಂತಂದರೆ ರಕ್ಷಿತಾ ಅವರು ಹೆಚ್ಚಾಗಿಯೇ ಮಲ್ಲಮ್ಮನ ಜೊತೆ ಇರೋ ಕಾರಣಕ್ಕಾಗಿ ಮಲ್ಲಮ್ಮ ರಕ್ಷಿತಾಳ ಪರವಾಗಿ ನಿಂತ್ಕೊಂಡು ಮಾತನಾಡಿದರೆ ಮಲ್ಲಮ್ಮ ಅವರು ಕೂಡ ಅಂದು ಹೈಲೈಟ್ ಆಗೋ ಸಾಧ್ಯತೆ ಹೆಚ್ಚಿತ್ತು. ಆದರೆ ಮಲ್ಲಮ್ಮನಿಗೆ ಒಂದು ಭಯ ಇತ್ತೇನೋ ಅನಿಸುತ್ತೆ. ಇವರೆಲ್ಲರೂ ನನಗೆ ಈಗ ಸದ್ಯಕ್ಕೆ ಟಾಸ್ಕನ್ನು ಹೇಳ್ಕೊಡ್ತಿದ್ದಾರೆ, ಮೇಡಮ್ನವರು, ಸರ್ರು. ಸೊ ಇವರು ಎದುರಾಗಿ ನಾನು ಮಾತಾಡಿದರೆ ತಪ್ಪಾಗುತ್ತೇನೋ ಅಂತ ಹೇಳಿ ಅವರಲ್ಲಿ ಅದೊಂದು ಮನೋಭಾವ ಇತ್ತೇನೋ ಕಾಣಿಸುತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಫೈನಲಿ ರಿಯಲೈಸ್ ಆಗಿದ ತಕ್ಷಣ ರಕ್ಷಿತಾನನ್ನ ಹಾಡಿ ಹೊಗಳ್ತಾಳೆ ಮಲ್ಲಮ್ಮ. ಯಾರು ತಪ್ಪು ಮಾಡಿದ್ರು ಅವರ ಕುರಿತಾಗಿ ಕೂಡ ಬೈದಾಡ್ತಾರೆ. ಬಟ್ ಹೀಗೆ ಹೋಗ್ತಾ ಇದ್ದಂಥ ಬಿಗ್ ಬಾಸ್ ಮನೆಯಲ್ಲಿ ಈಗ ಇದಕ್ಕಿದ್ದ ಹಾಗೆ ಕೇಳಿ ಬರ್ತಿರೋ ಸುದ್ದಿ ಅಂತಂದರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ನೀವು ಗಮನಿಸಿರೋ ಹಾಗೆ ಮಲ್ಲಮ್ಮ ಈಗ ಸೈಡ್ ಲೈನ್ ಆಗ್ತಾ ಇದ್ದಾಳೆ. ಇತ್ತೀಚೆಗೆ ಕಾರ್ನರ್ ಆಗೋ ಕಾರಣಕ್ಕಾಗಿ ಬಿಗ್ ಬಾಸ್ ಈ ಕಂಟೆಸ್ಟೆಂಟ್ ಅನ್ನ ಮನೆಯಲ್ಲಿ ಇಟ್ಕೊಂಡ್ರೆ TRP ಬರೋದಿಲ್ಲ. ಸೊ ಹೀಗಾಗಿ TRP ಬರುವಂಥ ಕಂಟೆಸ್ಟೆಂಟನ್ನು ಮನೆ ಒಳಗಡೆ ಕಳಿಸೋಣ ಅಂತ ಹೇಳಿ ಲೆಕ್ಕಾಚಾರ ಮಾಡಿದ್ರ ಅಂತ ಯೋಚನೆ ಮಾಡಿದ್ರೆ ಹಾಗಾಗಿರೋದಿಲ್ಲ. ಯಾಕೆ ಅಂತಂದರೆ ಈಗ ಅವರು ವಯಸ್ಸಿನಲ್ಲಿ ತುಂಬ ಹಿರಿಯರು, ಹೀಗಿದ್ರೂ ಸಹಿತ ಅವರು ಆಟ ಆಡ್ತಾ ಇರುವಂಥ ಆ ಜೋಶನ್ನು ನೋಡ್ತಾ ಇದ್ರೆ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೊ ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಬಿಗ್ ಬಾಸ್ ಅವ್ರನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರು ಅಂತ ಅನ್ಕೊಳ್ಳಿ, ಆಗ ಅಲ್ಲಿ ಬಿಗ್ ಬಾಸ್ಗೆ ಹೊಡೆತ ಬೀಳುತ್ತೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ತಂಡ ಇವರನ್ನ ಹೊರ ಕಳಿಸೋ ಪ್ಲಾನ್ ಏನಾದರೂ ಮಾಡಿದ್ರೆ ಈ ಸೀಸನ್ ಅಲ್ಲಿ ಪ್ರೀ ಫಿನಾಲೆ ಅಂತ ನಡೀತಲ್ಲ, ಆಗ ಸಾಮೂಹಿಕವಾಗಿ ಏನು 3-4-5 ಜನನ ಹೊರಗಡೆ ಕಳಿಸಿದ್ರಲ್ಲ, ಅದರಲ್ಲಿ ಮಲ್ಲಮ್ಮ ಅವರು ಕೂಡ ಹೊರಗಡೆ ಹೋಗೋ ಸಾಧ್ಯತೆ ಇತ್ತು. ಆದರೆ ಬಿಗ್ ಬಾಸ್ ಆ ರೀತಿಯಾಗಿ ಮಾಡಿಲ್ಲ. ಮಲ್ಲಮ್ಮ ಅವರಿಂದ ಏನಾದರೂ ಕಂಟೆಂಟ್ ಸಿಗುತ್ತೆ, ಅವ್ರು ಇರಲೇಬೇಕು ಅಂತ ಹೇಳಿ ಅವರನ್ನು ಉಳಿಸ್ಕೊಳ್ತಾರೆ. ಹಾಗೆ ರಾಜ್ಯದ ಜನ ಅವ್ರಿಗೆ ಹೆಚ್ಚಿನ ವೋಟ್ ಮಾಡಿರೋ ಕಾರಣಕ್ಕಾಗಿ ಅವರು ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಕಾರಣ ಆಗಿದೆ. ಈಗ ಕೇಳಿಬರ್ತಿರೋ ಸುದ್ದಿ ಏನಂತಂದ್ರೆ ವೈಯಕ್ತಿಕ ಕಾರಣ ಅಂತ ಹೇಳ್ತಾ ಇದ್ದಾರೆ. ವೈಯಕ್ತಿಕ ಕಾರಣ ಏನಾಗಿರಬಹುದು ಅಂತಂತಂದ್ರೆ ಅವರು ಬೆಂಗಳೂರಿನಲ್ಲಿ ತಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಜೀವನವನ್ನು ಕಟ್ಕೊಳ್ಳೋಕ್ಕೆ ಅವರು ಒಂದು ಬೋಟಿಕ್ಗೆ ಬಂದಿರ್ತಾರೆ. ಸೊ ಆ ಬೋಟಿಕ್ನಲ್ಲಿಗೆ 1-2 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ರಂತೆ. ಏನಕ್ಕೆ ಬಂದಿದ್ರು ಅಂತಂದ್ರೆ ನಿಮಗೆ ಗೊತ್ತು, ಅವರು ಹಳ್ಳಿಯಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಆ ಸಾಲ ತೀರಿಸ್ಬೇಕಲ್ವಾ, ದುಡ್ದಿರೋ ದುಡ್ಡು ಹೊಟ್ಟೆಗೆ ಸಾಲ್ತಾ ಇಲ್ಲ. ಅಂಥದ್ರಲ್ಲಿ ಈಗ ಮಕ್ಕಳ ಮದುವೆ ಮತ್ತು ಮಕ್ಕಳಿಗೆ ಡೆಲಿವರಿ ಚಾರ್ಜಸ್ಸು ಇದೆಲ್ಲವನ್ನು ಕೂಡ ಅವರು ಮಾಡಿರ್ತಾರಲ್ಲ, ಸೊ ಅದೆಲ್ಲದಕ್ಕೂ ಕೂಡ ಸಾಲವನ್ನು ಮಾಡಿಕೊಂಡು ಅವತ್ತಿನ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿರ್ತಾರೆ ಮಲ್ಲಮ್ಮ ಅವರು. ಸೊ ಹೀಗಾಗಿ ಆ ಸಾಲಗಾರರ ಕಿರುಕುಳಕ್ಕೆ ಅಥವಾ ಅವರೇನಾದರೂ ಕರೀತಾ ಇದ್ದಾರೆ, ಸಾಲ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೇನೋ, ಈ ಕಾರಣಕ್ಕಾಗಿ ಏನಾದ್ರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರ ಮಲ್ಲಮ್ಮ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಈಗ ಅವ್ರಿಗೆ ಮಕ್ಕಳೆಲ್ಲ ಇದ್ದಾರಲ್ಲ, ಅವ್ರಿಗೇನಾದರೂ ಸಮಸ್ಯೆ ಆಯಿತಾ, ಅವರೆಲ್ಲರೂ ಚೆನ್ನಾಗಿದ್ದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಸೊ ಹೀಗಾಗಿ ವೈಯಕ್ತಿಕ ಕಾರಣ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಹಾಗೇನಾದರೂ ಮಲ್ಲಮ್ಮ ಅವರು ಹೊರಗಡೆ ಹೋಗಿದ್ದೇ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮಲ್ಲಮ್ಮ ಅವರು ಏನಕ್ಕೆ ಹೊರಗಡೆ ಹೋದ್ರು ಅನ್ನೋದನ್ನ ವಿಚಾರವನ್ನು ನಾನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಅಷ್ಟು ಈಸಿಯಾಗಿ ಮಲ್ಲಮ್ಮ ಅವರು ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಒಂದು ವಿಚಾರವನ್ನು ಫ್ಲೂಕಲ್ಲಿ ಬಿಟ್ಟರೆ ಅದು ಸುಮ್ಮನೆ ವೈರಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೂ ಕೂಡ ಕೆಲವರು ಈ ರೀತಿಯಾಗಿ ಗಿಮಕ್ ಮಾಡ್ತಿರ್ತಾರೆ. ನೋಡೋಣ, ಕಾದ್ ನೋಡೋಣ ಏನೆಲ್ಲ ಆಗಿರ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ಮಲ್ಲಮ್ಮ ಅವರು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ಒಂದು ವೇಳೆ ಅವರು ಹೊರಗಡೆ ಹೋದ್ರೂ ಸಹಿತ ಒಂದು 50-60 ದಿನಗಳ ನಂತರ ಆಗ ಕಾಂಪಿಟೇಷನ್ ಹೆಚ್ಚಾಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂತಂದರೆ ಆಟಗಳು ತುಂಬ ಟಫ್ ಆಗಿರುತ್ತೆ, ಡಿಫಿಕಲ್ಟ್ ಆಗಿರುತ್ತೆ, ಮತ್ತು ಮನೆ ಪರಿಸ್ಥಿತಿಯು ಕೂಡ ಹಾಗೆ ಇರುತ್ತೆ. ಎಲ್ಲಂದ್ರೂ ಅಲ್ಲಿ ಜಗಳ. ಯಾಕಂದ್ರೆ
ಯಾಕಂತಂದರೆ ಅವತ್ತು ಉಳಿವಿನ ಪರಿಸ್ಥಿತಿ ತುಂಬ ಕಠಿಣವಾಗಿರುತ್ತೆ. ಹಾಗಿರುವಂಥ ಸಂದರ್ಭದಲ್ಲಿ ಮಲ್ಲಮ್ಮ ಅವರು ಉಳ್ಕೊಳ್ಳಿಕ್ಕೆ ತುಂಬ ಅಸಾಧ್ಯವಾಗಿರುತ್ತೆ. ಆಗೇನಾದ್ರೂ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗುವ ಸಾಧ್ಯತೆ ಇರುತ್ತೆ. ಅದರ ಹೊರತಾಗಿ ಈಗ ಅವರು ಮನೆಯಿಂದ ಹೊರಗೆ ಹೋಗುವ ಸಾಧ್ಯತೆ ತುಂಬಾ ಕಡಿಮೆ. ಹಾಗೇನಾದ್ರೂ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಗಡೆ ಹೋಗಿದ್ರು ಸಹಿತ ಏನಕ್ಕೆ ಹೋಗಿರ್ಬೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.